ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಇನ್ಮೇಲಿಂದ ಇದು ನಿಮ್ಮ ಸ್ವತ್ತು. ಸದಾಶಿವ ಮಾಮ, ವಧುವರನ್ನ ಕಳ್ಸೋ ಟೈಮ್ ಆಯ್ತಂತೆ, ನೀವು ಬರ್ಬೇಕಂತೆ. ಹಾ ಸರಿನು, ಅದೇನು ಅಂತ ನಾನು ನೋಡ್ತೀನಿ. ಗೆಳೆಯ, ಎಂಥ ಜನನೋ ಇವರು. ಅಪರೂಪ ಕಣೋ ಇಂಥವ್ರು ಸಿಗೋದು. ನಿಮ್ಮ ಮಾವ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಕಣೋ. ಇವ್ರಿ ಸೆಂಟಿಮೆಂಟಲ್ ಡ್ರಾಮಾದ ಮುಂದೆ ಸಿನಿಮಾ ಸೀರಿಯಲ್ ಎಲ್ಲ ಡಮ್ಮಿ ಕಣೋ. ಅದೇನು ಪರ್ಫಾರ್ಮೆನ್ಸು, ಕರಳು ಕಿತ್ತು ಬರೋ ಥರ ಡೈಲಾಗ್ ಡೆಲಿವರಿ. ನಂಗೆ ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಅಳಿಮಯ್ಯ. ನಾನೊಂದು 2 ಪೆಗ್ ಹಾಕೊಂಡ್ ಬರ್ತೀನಿ, ನೀನು ಇಲ್ಲೇ. ಮಾವ, ಕುಚಿಕುನೆ ಬಿಟ್ಟು ಹೋಗ್ತಾ ಇದೀಯ. ನನ್ನನ್ನು ಹೇಗೆ ಮಾಮ್ ಬಿಟ್ಟು ಹೋಗ್ತೀಯ ನೀನು? ನಡಿ, ನಾನು ಬರ್ತೀನಿ. ನಿನ್ನ ಅಮ್ಮ ನನ್ನ ಸಿಸ್ಟರ್ಗೆ ಗೊತ್ತಾದ್ರೆ ನಾನು ಶೂಟ್ ಮಾಡ್ಬಿಡ್ತಾಳಪ್ಪ. ಬೇಡ, ನೀ ಇಲ್ಲೇ. ಮಾಮ್ಸ್, ಮಂದಾಕಿನಿ, ಯಾಕೆ ಅಳ್ತಾ ಇದೆಯಾ ಮಂದಾಕಿನಿ? ಛೇ, ನೀನ್ ಈ ತರ ಅಳೋದು ನಿಂಗೊಂಚೂರು ಸರಿ ಹೊಂದೋದಿಲ್ಲ. ನೀನ್ ಹೇಗಿರ್ಬೇಕು? ಕಣ್ಣೀರೇ ನಿನ್ನ ನೋಡಿ ಕಣ್ಣೀರ್ ಹಾಕಬೇಕು. ನಮ್ಮ ಮಗಳು. ಹೌದು ಮಂದಾಕಿನಿ, ಮಗಳು ಮದುವೆಯಾಗಿ ಹೋಗ್ತಾ ಇದ್ದಾಳೆ. ಹೆಣ್ಮಕ್ಳು ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡಿಕೊಂಡು ಅಪ್ಪ ಅಮ್ಮನ ಬಿಟ್ಟು ಹೋಗ್ಲೇಬೇಕು. ಹೆಣ್ಣು ಹೆತ್ತವ್ರಿಗೆ ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸೋದು ಇನ್ನೊಂದು ಹೆರಿಗೆ ಇದ್ದಂಗೆ. ಅವ್ರ ಸಂತೋಷಕ್ಕೆ ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ನನ್ಗಿದೆಲ್ಲ ಅರ್ಥ ಆಗುತ್ತೆ ರೀ. ಆದ್ರೂ ನಮ್ ಭೂಮಿ ಇಲ್ದಿರೋ ಮನೆಗೆ ನಾವ್ ಹೆಂಗ್ರಿ ವಾಪಸ್ ಹೋಗೋದು? ಆಗಲ್ಲ ರೀ. ಅರೆ, ಅದಕ್ಕೆ ಇಷ್ಟು ಅಳಬೇಕಾ? ಸಮಾಧಾನ ಮಾಡ್ಕೊ, ನಡಿ. ಗೌತಮ್ ಭೂಮಿಕಾ ನಮ್ಗೋಸ್ಕರ ಕಾಯ್ತಿದ್ದಾರೆ. ಅವರು ಮನೆಗೆ ಹೋಗೋ ಟೈಮ್ ಆಯ್ತು. ಮಂದಾಕಿನಿ ನೋಡು, ಅಳು ನಿಲ್ಸು. ನಗ್ತಾ ನಗ್ತಾ ಕಳಿಸ್ಕೊಡ್ಬೇಕು ಅವ್ರನ್ನ. ಅದೇ ನಾವು ಅವ್ರಿಗೆ ಕೊಡೋ ದೊಡ್ಡ ಉಡುಗೊರೆ. ಸಾಕಮ್ಮ, ಸಮಾಧಾನ ಬಾ. ಸ್ಮೈಲ್ ಸ್ಮೈಲ್. ನಮ್ಮ ಮಂಡಕ್ಕಿನ ಹೆಂಗಿರ್ಬೇಕು? ಬಾ. ಬೇಡ, ನಿನ್ನ ಹತ್ರ ಒಂಚೂರು ಚೆನ್ನಾಗಿ ಕಾಣಲ್ಲ ನೋಡು. ನಿನ್ನ ಹತ್ರ 10 ವರ್ಷ ವಯಸ್ಸು ಹೆಚ್ಚಾದಂಗೆ ಕಾಣುತ್ತೆ. ಆಗ ನಿನ್ಗೆ ಯಾರು ಮಿಸ್ ಮೈಸೂರು 1988 ಅಂತ ಹೇಳಲ್ಲ, ಮಿಸ್ ಮೈಸೂರು 1978 ಅಂತಾರೆ. ಅದು ಓಕೆನಾ ನಿನಗೆ? ನಾನು ಎಷ್ಟು ದುಃಖದಲ್ಲಿದ್ರು ನಿನ್ನ ನಗ್ಸಕ್ ನೋಡ್ತೀಯ. ನೋಡು
ನಿಜವಾಗ್ಲೂ ನೋಡು ಇಲ್ಲೆಲ್ಲ ರಿಂಕಲ್ಸ್ ಬರ್ತಿದೆ, ಚೆನ್ನಾಗ್ ಕಾಣ್ತಿಲ್ಲ. ಆದ್ರೆ ನೀನ್ ನಗ್ನಾಗ್ತಾ ಇದ್ರೆ ನಿನ್ ಮುಖ ಹಾಗೆ ಫ್ರೆಶ್ ಆಗಿ ಪಳ ಪಳ ಅನ್ನತ್ತೆ. ನಿನ್ ಗಾಯದ್ಮೇಲೆ ಎಷ್ಟು ಮುಲಾಮ್ ಹಚ್ಚಕ್ ಟ್ರೈ ಮಾಡಿದ್ರು ವಾಸಿ ಆಗಲ್ಲ ಕಣೆ. ನೀವು ಹೊರಡು, ನಾವ್ ಹೆಂಗೋ ಸಹಿಸ್ಕೊತೀವಿ. ನೀವು ಹೊರಡು. ನೋಡಿ, ನಾನಿಲ್ಲ ಅನ್ನೋ ಕೊರತೆ ಕೊರಗು ಅಪ್ಪ ಅಮ್ಮ ಇಬ್ರಿಗೂ ಇರಬಾರ್ದು. ನನ್ ಜಾಗ ನೀನ್ ತಗೋಬೇಕು. ಅಳ್ಬೇಡ. ಅಪ್ಪ ಅಮ್ಮಂಗ್ ನೀನೇ ತಾನೇ ಸಮಾಧಾನ ಹೇಳ್ಬೇಕು. ಮುಂದೆ ತರ ಏನೂ ಇರಲ್ಲ. ಅಮ್ಮನ್ಗೆ ನೀನ್ ಹೆಲ್ಪ್ ಮಾಡ್ಬೇಕು ಕಿಚನ್ ಅಲ್ಲಿ. ವಯಸ್ಸಾಗಿದೆ ಅಲ್ವಾ, ಒಬ್ರೇ ನೋಡ್ಕೊಳಕ್ ಆಗಲ್ಲ ಅವರಿಂದ. ನೋಡ್ಕೋತೀಯ ತಾನೆ? I'll miss you, I'll miss you too, ಕಂದ. ನಾನು ಎಲ್ಲೇ ಹೋದ್ರು ನೀವೆಲ್ಲರೂ ನನ್ನ ಯೋಚನೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತೀರ. ಅಮ್ಮಮ್ಮ, ನೀವ್ ನನ್ನ ಮದ್ವೆಗೆ ಬಂದಿರಲ್ಲ, ತುಂಬಾ ಖುಷಿ ಆಯ್ತು. ನನ್ನ ಮದುವೆ ಇಷ್ಟು ಚೆನ್ನಾಗಿ ನಡೆದಿದ್ದಕ್ಕೆ ನೀವೇ ಕಾರಣ. ಅದ್ರಲ್ಲಿ ನಿಮ್ ಪಾಲ್ ತುಂಬಾ ದೊಡ್ಡದು. ಮದುವೆ ಮುಗೀತು ಅಂತ ಹೋಗ್ಬಿಡ್ಬೇಡಿ. ಅಪ್ಪ ಅಮ್ಮ ಜೊತೆಯಾಗಿರಿ. ಈ ಮದ್ವೆನೂ ನೀವ್ ಹೀಗೆ ಮಾಡಿಸ್ಬೇಕಲ್ವಾ? ಅಮ್ಮನ ಜೊತೆ ಜಗಳ ಆಡ್ಬೇಡಿ. ಪಿಕ್ಕಿ ಪ್ರಾಮಿಸ್. ಖುಷಿಯಾಗಿರ್ಬೇಕಾದ್ರೆ ಅಳ್ಬಾರ್ದು ಅಂತ ನೀವೇ ತಾನು ಹೇಳ್ಕೊಟ್ಟಿದ್ದು. ಮತ್ತೆ ಯಾಕೆ ಅಳ್ತಿದ್ದೀರಾ? ಅಪ್ಪ, ನಾನೊಂದು ರಿಕ್ವೆಸ್ಟ್ ಮಾಡ್ಲಾ? ದಿನ ಬೆಳಗ್ಗೆ ಎದ್ದು ನಿಮ್ ವಾಯ್ಸ್ ಕೇಳಿಸ್ದೇ ಇದ್ರೆ ನನ್ ದಿನಾನೇ ಶುರು ಆಗಲ್ಲ. ನನಗೊಂದೇ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೀರಾ ಪ್ಲೀಸ್? ಖಂಡಿತ ಕಳಿಸ್ತೀನಿ ಮಗಳೇ. ನಾನು ಏನೇ ಮಾಡಿದ್ರು, ಏನೇ ಪಡ್ಕೊಂಡಿದ್ರು, ಅದು ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅಂತ. ಯಾವಾಗಲೂ ಖುಷಿಯಾಗಿರ್ಬೇಕು. ಆಗ್ಲೇ ನಾನು ಮಾಡಿದ್ದೆಲ್ಲ ಸಾರ್ಥಕ. ಎಷ್ಟೇ ಕಷ್ಟ ಬಂದ್ರು ಎದುರಿಸೋ ಶಕ್ತಿ ನೀವು ನನಗೆ ಕೊಟ್ಟಿದ್ದೀರಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.